ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗತ್ತಿನ ತೈಲ ಮಾರುಕಟ್ಟೆಯಲ್ಲಿ ಏರಿಳಿತವಾಗಲು ಹಲವು ಕಾರಣಗಳಿರಬಹುದು. ಆದರೆ ಆ ಎಲ್ಲ ಕಾರಣಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಭೌಗೋಳಿಕವಾಗಿ ಅತಿ ಸೂಕ್ಷ್ಮವಾದದ್ದು ಅಂದರೆ ಅದುವೇ ಈ ಹೊರ್ಮುಜ್ ಜಲಸಂಧಿ, ಸ್ಟ್ರೈಟ್ ಆಫ್ ಹಾರ್ಮಸ್. ವಿಶ್ವದ ಒಟ್ಟು ತೈಲ ವ್ಯಾಪಾರದ ಸುಮಾರು 25% ಭಾಗ ಈ ಕಿರಿದಾದ ಸಮುದ್ರ ಮಾರ್ಗದ ಮೂಲಕವೇ ಸಾಗತ್ತೆ. ಹಾಗಾಗಿಯೇ ಇದನ್ನು ಜಗತ್ತಿನ ಆರ್ಥಿಕ ಗ್ಲೋಬಲ್ ಎಕನಾಮಿಕ್ ಚೋಕ್ ಪಾಯಿಂಟ್ ಅಂದರೆ ಕಂಠಪಾಶ ಅಂತ ಕರೀತಾರೆ. ಇಲ್ಲಿ ಏನಾದರೂ ಅಡೆತಡೆಯಾದರೆ ಜಾಗತಿಕ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಪೆಟ್ರೋಲ್ ಬೆಲೆ ಏರಿಕೆಗೆ ಒಂದು ದೊಡ್ಡ ಕಾರಣವೂ ಆಗತ್ತೆ. ಅಲ್ಲದೆ ಈ ಹೋರ್ಮುಜ್ ಜಲಸಂಧಿ ಕೇವಲ ತೈಲ ಮಾರ್ಗ ಮಾತ್ರವಲ್ಲ, ಇದು ಇಂದಿನ ಆಧುನಿಕ ಯುದ್ಧ ತಂತ್ರದ ಅಖಾಡವೂ ಹೌದು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ, ಕೆಂಪು ಸಮುದ್ರದಲ್ಲಿ ನಡೆಯುತ್ತಿರುವ ದಾಳಿಗಳನ್ನು ಗಮನಿಸಿದರೆ ಈ ಜಲಸಂಧಿಯ ಮಹತ್ವ ಮತ್ತಷ್ಟು ಹೆಚ್ಚಾಗತ್ತೆ. ಆದರೆ ಇವತ್ತಿನ ಈ ಜಾಗತಿಕ ರಾಜಕೀಯದ ಕೇಂದ್ರ ಬಿಂದುವಾಗಿರುವ ಈ ಜಲಸಂಧಿಗೂ ನಮ್ಮ ವೈದಿಕ ಕಾಲದ ಸಂಸ್ಕೃತಕ್ಕೂ ಒಂದು ಆಳವಾದ ನಂಟಿದೆ ಅಂದರೆ ನೀವು ನಂಬ್ತೀರಾ? ಹೋರ್ಮುಜ್ ಎನ್ನುವ ಈ ಹೆಸರೇ ಸಂಸ್ಕೃತದ ಅಸುರ ಮೇಧ ಎನ್ನುವ ಪದದಿಂದ ಬಂದಿದೆ ಎಂಬುದು ಭಾಷಾ ಶಾಸ್ತ್ರಜ್ಞರ ಅಭಿಪ್ರಾಯ. ಅಂದು ಭಾರತೀಯ ವ್ಯಾಪಾರಿಗಳು ಈ ಮಾರ್ಗದ ಮೂಲಕವೇ ಮೆಸೊಪೊಟೋಮಿಯಾದವರೆಗೆ ತಮ್ಮ ವ್ಯಾಪಾರ ವಹಿವಾಟನ್ನು ವಿಸ್ತರಿಸಿದರು. ಹಾಗಿದ್ರೆ ವೈದಿಕ ಕಾಲದ ಪುರಾಣಗಳಲ್ಲಿ ಈ ಪ್ರದೇಶವನ್ನು ಏನಂತ ಕರೀತಿದ್ರು? ಅಂದು ಭಾರತದ ವ್ಯಾಪಾರ ಎಷ್ಟರ ಮಟ್ಟಿಗೆ ವಿಸ್ತಾರವಾಗಿತ್ತು ಮತ್ತು ಪರ್ಷಿಯನ್ ದೇವರಾದ ಅಹುರಾ ಮಜ್ದ ಪದಕ್ಕೂ ಸಂಸ್ಕೃತಕ್ಕೂ ಇರುವ ಆ ರೋಚಕ ಸಂಬಂಧವೇನು? ಇಂದಿನ ವಿಡಿಯೋದಲ್ಲಿ ಅದೆಲ್ಲದರ ಕುರಿತಾದ ರೋಚಕ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತೀಯ ಪುರಾಣಗಳಲ್ಲಿ ಹೋರ್ಮುಜ್ ಜಲಸಂಧಿ ಎಂಬ ಹೆಸರಿನ ನೇರ ಉಲ್ಲೇಖವಿಲ್ಲ. ಆದರೆ ಈ ಪ್ರದೇಶದ ಹೆಸರಿನ ಮೂಲ ಮತ್ತು ಪ್ರಾಚೀನ ಸಂಬಂಧಗಳ ಬಗ್ಗೆ ಕುತೂಹಲಕಾರಿ ಸಾಂಸ್ಕೃತಿಕ ಕೊಂಡಿಗಳಿವೆ. ಹೋರ್ಮುಜ್ ಎಂಬ ಹೆಸರು ಪರ್ಷಿಯನ್ ದೇವರಾದ ಅಹುರಾ ಮಜ್ದ ಅಥವಾ ಹೋರ್ಮುಜ್ಡ್ ಎಂಬ ಪದದಿಂದ ಬಂದಿದೆ. ಈ ಅಹುರಾ ಮಜ್ದ ಅಂದರೆ ಅವೆಸ್ತಾನ್ ಭಾಷೆಯಲ್ಲಿ ಅಹುರಾ ಎಂದರೆ ಪ್ರಭು ಮತ್ತು ಮಜ್ದ ಎಂದರೆ ಬುದ್ಧಿವಂತ ಎಂದರ್ಥ. ಅಂದರೆ ಬುದ್ಧಿವಂತಿಕೆಯ ಪ್ರಭು. ಅಹುರಾ ಮಜ್ದ ಎಂಬುದು ಪ್ರಾಚೀನ ಇರಾನ್ನ ಜೊರಾಸ್ಟ್ರಿಯನ್ ಧರ್ಮದ ಅಂದರೆ ಪಾರ್ಸಿ ಧರ್ಮದ ಸರ್ವೋಚ್ಚ ದೇವರು. ಈ ಧರ್ಮವನ್ನು ಸ್ಥಾಪಿಸಿದವರು ಪ್ರವಾದಿ ಜೊರಾಸ್ಟರ್. ಸಂಶೋಧಕರು ಈ ಅಹುರಾ ಮಜ್ದ ಪದಕ್ಕೂ ಸಂಸ್ಕೃತದ ಅಸುರ ಮೇಧ ಪದಕ್ಕೂ ಸಂಬಂಧವಿದೆ ಎಂದು ಗುರುತಿಸ್ತಾರೆ. ಅದು ಹೇಗೆ ಅಂದರೆ, ಅಸುರ ಎಂದರೆ ದೈವಿಕ ಶಕ್ತಿ ಉಳ್ಳವನು ಮತ್ತು ಮೇಧ ಎಂದರೆ ಬುದ್ಧಿವಂತಿಕೆ ಅಥವಾ ಜ್ಞಾನ. ಪುರಾತನ ಪರ್ಷಿಯನ್ ಭಾಷೆಯಲ್ಲಿ ಸಂಸ್ಕೃತದ ಸಕಾರವು ಹಕಾರವಾಗಿ ಬದಲಾಗತ್ತೆ. ಅಂದರೆ ಸಂಸ್ಕೃತದ ಸಪ್ತ ಪರ್ಷಿಯನ್ನಲ್ಲಿ ಹಪ್ತ, ಇದೇ ಈಗ ನೀವು ಹೇಳುವ ಹಫ್ತ ವಸೂಲಿ, ಅಂದರೆ ವಾರಕ್ಕೊಮ್ಮೆ ವಸೂಲಿ ಮಾಡೋದು ಎಂದರ್ಥ. ಸಿಂಧು ಹೋಗಿ ಹಿಂದೂ ಆಯಿತು. ಸಂಸ್ಕೃತದ ಸೋಮ ಪರ್ಷಿಯನ್ನಲ್ಲಿ ಹೋಮ ಆಯಿತು. ಅದೇ ರೀತಿ ಅಸುರ ಎಂಬುದು ಅಹುರ ಆಗಿ ಬದಲಾಯಿತು ಅಂತ ಹೇಳ್ತಾರೆ. ಹೀಗೆ ಅಹುರಾ ಮಜ್ದ ಕಾಲಾನಂತರದಲ್ಲಿ ಹೋರ್ಮುಜ್ಡ್ ಮತ್ತು ಅಂತಿಮವಾಗಿ ಹೋರ್ಮುಜ್ ಅಂತ ಬದಲಾಯಿತು ಅಂತ ಹೇಳ್ತಾರೆ. ಪುರಾಣಗಳಲ್ಲಿ ಈ ಭಾಗವನ್ನು ಪ್ರತ್ಯೇಕವಾಗಿ ಹೋರ್ಮುಜ್ ಅಂತ ಕರೆದಿಲ್ಲವಾದರೂ ಪಶ್ಚಿಮ ದಿಕ್ಕಿನ ಸಾಗರಗಳನ್ನು ಪಶ್ಚಿಮೋದದಿ ಅಂತ ಕರೆಯಲಾಗ್ತಿತ್ತು. ಪುರಾಣಗಳಲ್ಲಿ ವಿವರಿಸಲಾದ ಸಪ್ತ ದ್ವೀಪಗಳಲ್ಲಿ ಒಂದು ದ್ವೀಪ ಅಂದರೆ ಅದು ಕುಶದ್ವೀಪ. ಇಂದಿನ ಇರಾನ್ ಮತ್ತು ಅರಬ್ ಪ್ರಾಂತ್ಯಗಳನ್ನು ಈ ಕುಶದ್ವೀಪದ ಭಾಗವೆಂದು ಅನೇಕ ವಿದ್ವಾಂಸರು ಗುರುತಿಸುತ್ತಾರೆ. ಪುರಾಣಗಳ ಕಾಲದಲ್ಲೂ ಭಾರತೀಯ ವ್ಯಾಪಾರಿಗಳು ಈ ಜಲಸಂಧಿಯ ಮೂಲಕವೇ ಮೆಸೊಪೊಟೋಮಿಯಾದವರೆಗೆ ವ್ಯವಹಾರವನ್ನು ಮಾಡ್ತಿದ್ರು ಎಂಬುದಕ್ಕೆ ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯ ಮುದ್ರೆಗಳು ಮೆಸೊಪೊಟೋಮಿಯಾದಲ್ಲಿ ಸಿಕ್ಕಿರುವುದು ಸಾಕ್ಷಿಯಾಗಿದೆ. ಸ್ನೇಹಿತರೆ, 10ರಿಂದ 17ನೇ ಶತಮಾನದವರೆಗಿನ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಹೊರ್ಮುಜ್ ಕೇವಲ ಒಂದು ಜಲಸಂಧಿಯಾಗಿರಲಿಲ್ಲ, ಅದು ಜಗತ್ತಿನ ಅತಿದೊಡ್ಡ ಚಿನ್ನದ ಗಣಿಯಂತಿತ್ತು. ಅಂದು ಅರಬ್ಬರು ಒಂದು ಮಾತನ್ನು ಹೇಳ್ತಿದ್ರು. ಅದೇನೆಂದರೆ, ಇಡೀ ಜಗತ್ತೇ ಒಂದು ಉಂಗುರವಾದರೆ ಹೊರ್ಮುಜ್ ಅದರಲ್ಲಿರುವ ವಜ್ರವಿದ್ದಂತೆ ಅಂತ. 15ನೇ ಶತಮಾನದ ಹೊತ್ತಿಗೆ ಹೊರ್ಮುಜ್ ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಇಲ್ಲಿನ ವ್ಯಾಪಾರ ವಹಿವಾಟು ಇಂದಿನ ದುಬೈ ಅಥವಾ ಸಿಂಗಾಪುರಕ್ಕಿಂತಲೂ ವಿಸ್ತಾರವಾಗಿತ್ತು. ಭಾರತದ ಮಸಾಲೆ ಪದಾರ್ಥಗಳು, ಚಿನ್ನದ ರೇಷ್ಮೆ ಮತ್ತು ಅರಬ್ ದೇಶಗಳ ಅತ್ಯುತ್ತಮ ತಳಿಯ ಕುದುರೆಗಳು ಸಂಧಿಸುತ್ತಿದ್ದ ಜಾಗ ಕೂಡ ಇದೇ ಹೋರ್ಮುಜ್ ಆಗಿತ್ತು.
ಐತಿಹಾಸಿಕ ದಾಖಲೆಗಳ ಪ್ರಕಾರ 1500ರ ಹೊತ್ತಿಗೆ ಪೋರ್ಚುಗೀಸರು ಈ ಪ್ರದೇಶವನ್ನು ವಶಪಡಿಸಿಕೊಂಡಾಗ ಕೇವಲ ಸುಂಕದ ರೂಪದಲ್ಲೇ ಅವರಿಗೆ ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಚಿನ್ನದ ನಾಣ್ಯಗಳ ಆದಾಯ ಬರ್ತಿತ್ತು. ಅಂದು ಈ ಪುಟ್ಟ ದ್ವೀಪದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ವಿಧದ ದೇಶಗಳ ವ್ಯಾಪಾರಿಗಳು ವಾಸವಾಗಿದ್ದರು. ರಸ್ತೆಗಳು ರೇಷ್ಮೆಯ ಪರದೆಗಳಿಂದ ಅಲಂಕೃತವಾಗಿರುತ್ತಿದ್ವು. ಅಂದರೆ ಇಲ್ಲಿನ ಶ್ರೀಮಂತಿಕೆ ಎಷ್ಟಿರಬಹುದು ಎಂದು ಊಹಿಸಿ. ಇನ್ನು ವಸ್ತುನಿಷ್ಠವಾಗಿ ನೋಡುವುದಾದರೆ ಹೊರ್ಮುಜ್ನ ಈ ಸಂಪತ್ತಿಗೆ ಮೂಲ ಕಾರಣವೇ ಭಾರತವಾಗಿತ್ತು. ಭಾರತದ ಪಶ್ಚಿಮ ಕರಾವಳಿಯ ಬಂದರುಗಳಾದ ಕಲ್ಯಾಣ್, ಸೋಪಾರ ಮತ್ತು ಮಲಬಾರ್ ತೀರದಿಂದ ಹಡಗುಗಳು ಹೊರ್ಮುಜ್ ಮೂಲಕವೇ ಪಶ್ಚಿಮಕ್ಕೆ ಸಾಗುತ್ತಿದ್ವು. ಅಂಕಿ ಸಂಖ್ಯೆಗಳ ಪ್ರಕಾರ ಮಧ್ಯಕಾಲೀನ ಯುಗದಲ್ಲಿ ಭಾರತದಿಂದ ರಫ್ತಾಗುತ್ತಿದ್ದ 60%ಕ್ಕೂ ಹೆಚ್ಚು ಕಾಳುಮೆಣಸು ಮತ್ತು ಸಾಂಬಾರ ಪದಾರ್ಥಗಳು ಈ ಜಲಸಂಧಿಯ ಮೂಲಕವೇ ಯುರೋಪನ ತಲುಪುತ್ತಿದ್ವು. 1622ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪರ್ಷಿಯನ್ ಪಡೆಗಳು ಸೇರಿ ಪೋರ್ಚುಗೀಸರಿಂದ ಇದನ್ನು ವಶಪಡಿಸಿಕೊಂಡ ನಂತರ ಇದರ ವೈಭವ ಕುಸಿಯತೊಡಗಿತು. ಆದರೆ 17ನೇ ಶತಮಾನದವರೆಗೂ ಹೊರ್ಮುಜ್ ಮತ್ತು ಇಂಡಿಯಾ ಎಂಬ ಜೋಡಿ ಪದಗಳು ಜಗತ್ತಿನ ಶ್ರೀಮಂತಿಕೆಯ ಸಂಕೇತಗಳಾಗಿಯೇ ಉಳಿದಿದ್ವು. ಅಂದು ಭಾರತದ ಸಾಂಬಾರ ಪದಾರ್ಥಗಳಿಗಾಗಿ ಜಗತ್ತೇ ಈ ಹೊರ್ಮುಜ್ ಹಾದಿಯನ್ನು ನೆಚ್ಚಿಕೊಂಡಿತ್ತು. ಆದರೆ ಇಂದು ಅದೇ ಹಾದಿ ಜಗತ್ತಿನ ಇಂಧನ ನಾಡಿಯಾಗಿ ಬದಲಾಗಿದೆ. ಇತಿಹಾಸದಲ್ಲಿ ರೇಷ್ಮೆ ಮತ್ತು ಮಸಾಲೆಗಾಗಿ ಯುದ್ಧಗಳಾಗ್ತಿದ್ರೆ ಇಂದು ಕಚ್ಚಾ ತೈಲಕ್ಕಾಗಿ ಇಲ್ಲಿ ಯುದ್ಧದ ಕಾರ್ಮೋಡಗಳು ಕವಿದಿವೆ. ಹೊರ್ಮುಜ್ ಇಂದು ಕೇವಲ ವ್ಯಾಪಾರ ಕೇಂದ್ರವಲ್ಲ, ಇದು ಜಗತ್ತಿನ ಅತಿದೊಡ್ಡ ಎನರ್ಜಿ ಚೋಕ್ ಪಾಯಿಂಟ್ ಎನಿಸಿಕೊಂಡಿದೆ. ಪ್ರತಿದಿನ ಸುಮಾರು 21 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಈ ಜಲಸಂಧಿಯ ಮೂಲಕವೇ ಸಾಗತ್ತೆ. ಅಂದರೆ ಜಗತ್ತಿನ ಒಟ್ಟು ಕಡಲ ಮಾರ್ಗದ ತೈಲ ಸಾಗಣೆಯ 30% ಭಾಗ ಈ ಕಿರಿದಾದ 33 ಕಿಲೋಮೀಟರ್ ಹಾದಿಯಲ್ಲೇ ಸಾಗಬೇಕು. ಭಾರತಕ್ಕೆ ಇದು ಎಷ್ಟು ಮುಖ್ಯ ಅಂದರೆ ನಮ್ಮ ದೇಶದ ಒಟ್ಟು ತೈಲ ಆಮದಿನ ಸುಮಾರು 60ರಿಂದ 65% ಭಾಗ ಇಂದಿಗೂ ಇದೇ ಮಾರ್ಗವಾಗಿ ಬರುತ್ತೆ. ಅಂದು ಪೋರ್ಚುಗೀಸರು ಮತ್ತು ಬ್ರಿಟಿಷರು ಈ ಪ್ರದೇಶದ ಮೇಲೆ ಹಕ್ಕು ಸಾಧಿಸಲು ಹೋರಾಡ್ತಿದ್ರು. ಇಂದು ಇರಾನ್ ಮತ್ತು ಅಮೆರಿಕಾದಂತಹ ಬಲಿಷ್ಠ ರಾಷ್ಟ್ರಗಳ ನಡುವಿನ ಸಂಘರ್ಷಕ್ಕೆ ಈ ಜಲಸಂಧಿ ಅಖಾಡವಾಗಿದೆ. ಸ್ನೇಹಿತರೆ, ಈಗ ಎಲ್ಲರನ್ನೂ ಕಾಡುತ್ತಿರುವ ಅತಿದೊಡ್ಡ ಪ್ರಶ್ನೆ ಅಂದರೆ ಇಷ್ಟು ಪ್ರಮುಖವಾದ ಈ ಹೊರ್ಮುಜ್ ಜಲಸಂಧಿ ನಿಜಕ್ಕೂ ಯಾರಿಗೆ ಸೇರಿದ್ದು? ಈ ಮಾರ್ಗ ಇರಾನ್ ಮತ್ತು ಓಮನ್ ದೇಶಗಳ ನಡುವೆ ಹಂಚಿ ಹೋಗಿದೆ. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ತನ್ನ ಕರಾವಳಿ ವ್ಯಾಪ್ತಿಯಲ್ಲಿ ಸಂಚರಿಸುವ ಅಂತಾರಾಷ್ಟ್ರೀಯ ಹಡಗುಗಳ ಮೇಲೆ ಶುಲ್ಕ ವಸೂಲಿ ಮಾಡಲು ಇರಾನ್ ಸಿದ್ಧತೆಯನ್ನು ನಡೆಸಿದೆ ಎಂಬ ಚರ್ಚೆ ಶುರುವಾಗಿದೆ. ಆದರೆ ಇದು ಸಾಧ್ಯವಾ? ಅಂತಾರಾಷ್ಟ್ರೀಯ ಸಮುದ್ರ ಕಾನೂನಿನ ಪ್ರಕಾರ ಹೊರ್ಮುಜ್ ಒಂದು ನೈಸರ್ಗಿಕ ಜಲಸಂಧಿ. ಇಲ್ಲಿ ಎಲ್ಲ ದೇಶಗಳ ಹಡಗುಗಳಿಗೆ ಟ್ರಾನ್ಸಿಟ್ ಪ್ಯಾಸೇಜ್ ಅಂದರೆ ಅಡೆತಡೆ ಇಲ್ಲದೆ ಸಂಚರಿಸುವ ಹಕ್ಕಿದೆ. ಒಂದು ವೇಳೆ ಇರಾನ್ ಇಲ್ಲಿ ಶುಲ್ಕ ವಸೂಲಿ ಮಾಡಲು ಮುಂದಾದರೆ ಅದು ಜಾಗತಿಕ ಸಂಘರ್ಷಕ್ಕೆ ನಾಂದಿ ಹಾಡಬಹುದು. ಇಲ್ಲಿ ನಾವು ಈಜಿಪ್ಟ್ನ ಸೂಯೇಜ್ ಕಾಲುವೆಯನ್ನು ನೆನಪಿಸಿಕೊಳ್ಳಬೇಕು. ಸೂಯೇಜ್ ಕಾಲುವೆಯಲ್ಲಿ ಸಂಚರಿಸುವ ಹಡಗುಗಳಿಂದ ಈಜಿಪ್ಟ್ ವರ್ಷಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ ಶುಲ್ಕ ಪಡೆದಿದೆ. ಹಾಗಿದ್ರೆ ಸೂಯೇಜ್ಗೆ ಇರುವ ಅಧಿಕಾರ ಹೊರ್ಮುಜ್ ಮೇಲೆ ಇರಾನ್ಗೆ ಯಾಕಿಲ್ಲ? ಈಜಿಪ್ಟ್ ಮಾಡಬಹುದಾದನ್ನು ಇರಾನ್ ಯಾಕೆ ಮಾಡೋಕೆ ಬರುವುದಿಲ್ಲ? ಈ ಸೂಯೇಜ್ ಮತ್ತು ಹೊರ್ಮುಜ್ ನಡುವಿನ ಅಸಲಿ ವ್ಯತ್ಯಾಸವೇನು? ಇರಾನ್ ತನ್ನ ಹಠ ಸಾಧಿಸಿದರೆ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು? ಈ ಎಲ್ಲ ರೋಚಕ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೇನೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.